ಸರ್, ಈ ಚಿತ್ರದಲ್ಲಿ ಅಮ್ಮನ ಅಗಲಿಕೆ ಸುದ್ದಿ ಕೇಳಿ ನಿಮಗೆ ಎಷ್ಟು ಮಟ್ಟಿಗೆ ನೋವುಂಟು? ಯಾವ ಥರ? ಎಲ್ಲ ತುಂಬ ನೋವಾಯಿತು. ಯಾಕೆಂದರೆ ಇಟ್ ವಾಸ್ ಶಾಕ್. ಬೇಸಿಕಲಿ ಇಷ್ಟು ಬೆಳಗ್ಗೆ ಒಂದು ನ್ಯೂಸ್ ಬಂದಿದ ತಕ್ಷಣ ಸುಮಾರು ಜನರಿಗೆ ಗೊತ್ತಾಗಿರಲಿಲ್ಲ. ನಮಗೆ ವಿ ಗಾಟ್ ಅ ನ್ಯೂಸ್ ಫ್ರಮ್ ಅ ಚಾನಲ್, ಅವ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂತ. ಆವಾಗಲೇ ಗೊತ್ತಾಗಿದ್ದು ದ್ಯಾಟ್ ಶಿ ಈಸ್ ನೋ ಮೋರ್. ನೆನೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಇನ್ನು ದ್ಯಾಟ್ ಶಿ ಈಸ್ ನೋ ಮೋರ್. ತುಂಬ ಬೇಜಾರಾಗಿದೆ. ರೀಸೆಂಟ್ಲಿ ಒಂದು ಫಂಕ್ಷನಲ್ಲಿ ಮೀಟ್ ಮಾಡಿದ್ವಿ. ಆವಾಗ ಚೆನ್ನಾಗಿ ಮಾತಾಡ್ಸಿದ್ರು, ಬ್ಲೆಸ್ ಮಾಡಿದ್ರು. ಸೊ ಹಾಗಾಗಿ ಅದೇ ಜ್ಞಾಪಕ ಬರ್ತಿದೆ ಇವಾಗ. ಅಂದರೆ ನಾನು ಬೇಸಿಕಲಿ ಇವಾಗ ಕನ್ನಡದಲ್ಲಿ 5-6 ಮೂವೀಸೇ ಮಾಡಿರೋದು ನಾನು. ರಂಗೋಲಿ, ಅಂಡಮಾನ್ ಆ ಥರ ಮಾಡಿರೋದು. ಅದಿಲ್ಲದೆ ಹೆಚ್ಚಾಗಿ ನಾನು ತಮಿಳನ್ನು ತೆಲುಗು ಮಾಡಿದ್ದೀನಿ. ಸೊ ಹಾಗಾಗಿ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಯಾಕೆಂದರೆ ಯಾವ ಲ್ಯಾಂಗ್ವೇಜಲ್ಲಿ ನಮಗೆ ಪಾತ್ರಗಳು ಬರುತ್ತೋ ಅದನ್ನು ನಾನು ಒಪ್ಕೊಂಡು ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಅವ್ರಿಗೆ ಖುಷಿ ಇದೆ. ಸೊ ಆ ಥರ ಅಡ್ವೈಸ್ ಮಾಡಿದ್ದಾರೆ. ಲ್ಯಾಂಗ್ವೇಜಸ್ ನೋ ಬಾರ್, ಯಾವ ಭಾಷೆಯಲ್ಲಿ ಮಾಡಿದ್ರು ಅವರು ಎಷ್ಟೋ ಲ್ಯಾಂಗ್ವೇಜಸಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ ವಿಚ್ ಲ್ಯಾಂಗ್ವೇಜ್ ನಮಗಿದಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅವರು ಎಲ್ಲ ಭಾಷೆ, ತೆಲುಗು, ತಮಿಳು, ಹೌದು ಎಲ್ಲ. ಇನ್ಫ್ಯಾಕ್ಟ್ ಅವರು ಈವನ್ ಗುಜರಾತಿ, ಪಂಜಾಬಿನ ನಾನು ಕೇಳ್ಪಟ್ಟೆ ಅವ್ರು ಮಾಡಿದ್ದಾರೆ ಅಂತ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ವಿಷಯ. ಸೊ ಖುಷಿ ಆಯಿತು ಆ ಥರ ಕೇಳಿ. ಅಮ್ಮನ ಅವ್ರ ಕೈ ತುತ್ತು ಊಟ ಅವ್ರು ಭೇಟಿ ಮಾಡಿದಾಗ ಮನೆ ಇಲ್ಲ, ಆ ಥರ ಏನೂ ಆಗಿರಲಿಲ್ಲ. ನಾನು ಆಲ್ವೇಸ್ ಔಟ್ಸೈಡ್. ಯಾಕೆಂದರೆ ಭಾರತೀಯ ವಿದ್ಯಾಭವನ ನಾನು ನೃತ್ಯ ಹೇಳ್ಕೊಡ್ಬೇಕಾದ್ರೆ ಸುಮಾರು ಸತಿ ಬಂದಿದ್ದಾರೆ ಅಲ್ಲಿ ಹೊರಗಡೆನೆ. ಬೇಸಿಕ್ಲಿ ಅಫ್ಕೋರ್ಸ್ ವೈಫ್ ಹೇಮಾ ಸುಮಾರು ಸತಿ ಮೀಟ್ ಮಾಡಿದ್ದಾರೆ. ನನ್ನ ಪ್ರೋಗ್ರಾಮ್ಸು, ಫಂಕ್ಷನ್ಸಲ್ಲಿ ಮಾತ್ರ ಮೀಟ್ ಮಾಡಿದ್ದಾರೆ. ಅಮ್ಮನಲ್ಲಿ ಏನೋ ಅಂಶಗಳು ಅಳವಡಿಸ್ಕೋಬೇಕು ಅನ್ನೋ ಈಗಿನಿದ್ರು ಏನೆಲ್ಲ ಅಲ್ಲ, ಐ ಥಿಂಕ್ ಎಲ್ಲರೂ ಹೇಳೋದು ಒಂದೇ ಮಾತು, ಶಿಸ್ತು, ಲೈಕ್ ಬೀಯಿಂಗ್ ಆನ್ ಟೈಮ್. ಅದನ್ನು ಐ ಥಿಂಕ್ ನಾವೆಲ್ಲ ಅಳವಡಿಸ್ಕೋಬೇಕು. ಸರ್, ಈ ಚಿತ್ರದಲ್ಲಿ ಅಮ್ಮನ ಅಗಲಿಕೆ ಸುದ್ದಿ ಕೇಳಿ ನಿಮಗೆ ಎಷ್ಟು ಮಟ್ಟಿಗೆ ನೋವುಂಟು? ಯಾವ ಥರ? ಎಲ್ಲ ತುಂಬ ನೋವಾಯಿತು. ಯಾಕೆಂದರೆ ಇಟ್ ವಾಸ್ ಶಾಕ್. ಬೇಸಿಕಲಿ ಇಷ್ಟು ಬೆಳಗ್ಗೆ ಒಂದು ನ್ಯೂಸ್ ಬಂದಿದ ತಕ್ಷಣ ಸುಮಾರು ಜನರಿಗೆ ಗೊತ್ತಾಗಿರಲಿಲ್ಲ. ನಮಗೆ ವಿ ಗಾಟ್ ಅ ನ್ಯೂಸ್ ಫ್ರಮ್ ಅ ಚಾನಲ್, ಅವ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂತ. ಆವಾಗಲೇ ಗೊತ್ತಾಗಿದ್ದು ದ್ಯಾಟ್ ಶಿ ಈಸ್ ನೋ ಮೋರ್. ನೆನೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಇನ್ನು ದ್ಯಾಟ್ ಶಿ ಈಸ್ ನೋ ಮೋರ್. ತುಂಬ ಬೇಜಾರಾಗಿದೆ. ರೀಸೆಂಟ್ಲಿ ಒಂದು ಫಂಕ್ಷನಲ್ಲಿ ಮೀಟ್ ಮಾಡಿದ್ವಿ. ಆವಾಗ ಚೆನ್ನಾಗಿ ಮಾತಾಡ್ಸಿದ್ರು, ಬ್ಲೆಸ್ ಮಾಡಿದ್ರು. ಸೊ ಹಾಗಾಗಿ ಅದೇ ಜ್ಞಾಪಕ ಬರ್ತಿದೆ ಇವಾಗ. ಅಂದರೆ ನಾನು ಬೇಸಿಕಲಿ ಇವಾಗ ಕನ್ನಡದಲ್ಲಿ 5-6 ಮೂವೀಸೇ ಮಾಡಿರೋದು ನಾನು. ರಂಗೋಲಿ, ಅಂಡಮಾನ್ ಆ ಥರ ಮಾಡಿರೋದು. ಅದಿಲ್ಲದೆ ಹೆಚ್ಚಾಗಿ ನಾನು ತಮಿಳನ್ನು ತೆಲುಗು ಮಾಡಿದ್ದೀನಿ. ಸೊ ಹಾಗಾಗಿ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಯಾಕೆಂದರೆ ಯಾವ ಲ್ಯಾಂಗ್ವೇಜಲ್ಲಿ ನಮಗೆ ಪಾತ್ರಗಳು ಬರುತ್ತೋ ಅದನ್ನು ನಾನು ಒಪ್ಕೊಂಡು ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಅವ್ರಿಗೆ ಖುಷಿ ಇದೆ. ಸೊ ಆ ಥರ ಅಡ್ವೈಸ್ ಮಾಡಿದ್ದಾರೆ. ಲ್ಯಾಂಗ್ವೇಜಸ್ ನೋ ಬಾರ್, ಯಾವ ಭಾಷೆಯಲ್ಲಿ ಮಾಡಿದ್ರು ಅವರು ಎಷ್ಟೋ ಲ್ಯಾಂಗ್ವೇಜಸಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ ವಿಚ್ ಲ್ಯಾಂಗ್ವೇಜ್ ನಮಗಿದಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅವರು ಎಲ್ಲ ಭಾಷೆ, ತೆಲುಗು, ತಮಿಳು, ಹೌದು ಎಲ್ಲ. ಇನ್ಫ್ಯಾಕ್ಟ್ ಅವರು ಈವನ್ ಗುಜರಾತಿ, ಪಂಜಾಬಿನ ನಾನು ಕೇಳ್ಪಟ್ಟೆ ಅವ್ರು ಮಾಡಿದ್ದಾರೆ ಅಂತ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ವಿಷಯ. ಸೊ ಖುಷಿ ಆಯಿತು ಆ ಥರ ಕೇಳಿ. ಅಮ್ಮನ ಅವ್ರ ಕೈ ತುತ್ತು ಊಟ ಅವ್ರು ಭೇಟಿ ಮಾಡಿದಾಗ ಮನೆ ಇಲ್ಲ, ಆ ಥರ ಏನೂ ಆಗಿರಲಿಲ್ಲ. ನಾನು ಆಲ್ವೇಸ್ ಔಟ್ಸೈಡ್. ಯಾಕೆಂದರೆ ಭಾರತೀಯ ವಿದ್ಯಾಭವನ ನಾನು ನೃತ್ಯ ಹೇಳ್ಕೊಡ್ಬೇಕಾದ್ರೆ ಸುಮಾರು ಸತಿ ಬಂದಿದ್ದಾರೆ ಅಲ್ಲಿ ಹೊರಗಡೆನೆ. ಬೇಸಿಕ್ಲಿ ಅಫ್ಕೋರ್ಸ್ ವೈಫ್ ಹೇಮಾ ಸುಮಾರು ಸತಿ ಮೀಟ್ ಮಾಡಿದ್ದಾರೆ. ನನ್ನ ಪ್ರೋಗ್ರಾಮ್ಸು, ಫಂಕ್ಷನ್ಸಲ್ಲಿ ಮಾತ್ರ ಮೀಟ್ ಮಾಡಿದ್ದಾರೆ. ಅಮ್ಮನಲ್ಲಿ ಏನೋ ಅಂಶಗಳು ಅಳವಡಿಸ್ಕೋಬೇಕು ಅನ್ನೋ ಈಗಿನಿದ್ರು ಏನೆಲ್ಲ ಅಲ್ಲ, ಐ ಥಿಂಕ್ ಎಲ್ಲರೂ ಹೇಳೋದು ಒಂದೇ ಮಾತು, ಶಿಸ್ತು, ಲೈಕ್ ಬೀಯಿಂಗ್ ಆನ್ ಟೈಮ್. ಅದನ್ನು ಐ ಥಿಂಕ್ ನಾವೆಲ್ಲ ಅಳವಡಿಸ್ಕೋಬೇಕು. ಥ್ಯಾಂಕ್ ಯು. ಸರ್, ಈ ಚಿತ್ರದಲ್ಲಿ ಅಮ್ಮನ ಅಗಲಿಕೆ ಸುದ್ದಿ ಕೇಳಿ ನಿಮಗೆ ಎಷ್ಟು ಮಟ್ಟಿಗೆ ನೋವುಂಟು? ಯಾವ ಥರ? ಎಲ್ಲ ತುಂಬ ನೋವಾಯಿತು. ಯಾಕೆಂದರೆ ಇಟ್ ವಾಸ್ ಶಾಕ್. ಬೇಸಿಕಲಿ ಇಷ್ಟು ಬೆಳಗ್ಗೆ ಒಂದು ನ್ಯೂಸ್ ಬಂದಿದ ತಕ್ಷಣ ಸುಮಾರು ಜನರಿಗೆ ಗೊತ್ತಾಗಿರಲಿಲ್ಲ. ನಮಗೆ ವಿ ಗಾಟ್ ಅ ನ್ಯೂಸ್ ಫ್ರಮ್ ಅ ಚಾನಲ್, ಅವ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂತ. ಆವಾಗಲೇ ಗೊತ್ತಾಗಿದ್ದು ದ್ಯಾಟ್ ಶಿ ಈಸ್ ನೋ ಮೋರ್. ನೆನೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಇನ್ನು ದ್ಯಾಟ್ ಶಿ ಈಸ್ ನೋ ಮೋರ್. ತುಂಬ ಬೇಜಾರಾಗಿದೆ. ರೀಸೆಂಟ್ಲಿ ಒಂದು ಫಂಕ್ಷನಲ್ಲಿ ಮೀಟ್ ಮಾಡಿದ್ವಿ. ಆವಾಗ ಚೆನ್ನಾಗಿ ಮಾತಾಡ್ಸಿದ್ರು, ಬ್ಲೆಸ್ ಮಾಡಿದ್ರು. ಸೊ ಹಾಗಾಗಿ ಅದೇ ಜ್ಞಾಪಕ ಬರ್ತಿದೆ ಇವಾಗ. ಅಂದರೆ ನಾನು ಬೇಸಿಕಲಿ ಇವಾಗ ಕನ್ನಡದಲ್ಲಿ 5-6 ಮೂವೀಸೇ ಮಾಡಿರೋದು ನಾನು. ರಂಗೋಲಿ, ಅಂಡಮಾನ್ ಆ ಥರ ಮಾಡಿರೋದು. ಅದಿಲ್ಲದೆ ಹೆಚ್ಚಾಗಿ ನಾನು ತಮಿಳನ್ನು ತೆಲುಗು ಮಾಡಿದ್ದೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.